ನಿಮ್ಗೊಂದು ಮ್ಯಾಟ್ರ್ ಗೊತ್ತಿದೆಯಾ? ಮೋದಿಯವ್ರದ್ದು ಹವಾ, ಮೋದಿಯವ್ರದ್ದು ಬ್ರ್ಯಾಂಡು ಏನೂ ಅಲ್ಲ, ರಾಹುಲ್ ಗಾಂಧಿ ಅವರ ಹೆಸರಿನ ಮುಂದೆ. ರಾಹುಲ್ ಗಾಂಧಿ ಅವರು ಇಡೀ ಜಗತ್ತಿಗೆ ಬೇಕಾದ ಒಂಥರ ಈ ಡಿಮ್ಯಾಂಡ್ ಫುಲ್ ಲೀಡರ್ ಅಂತ ಕರೀತಾರಲ್ಲ, ಆ ಥರ ಆಗಿದ್ದಾರೆ. ಈಗ ಸದ್ಯಕ್ಕೆ ಅವರಿಗೆ ಜಾಸ್ತಿ ಡಿಮ್ಯಾಂಡ್ ಇರೋದು ಎಲ್ಲಿ ಗೊತ್ತಾ? ಪಾಕಿಸ್ತಾನದಲ್ಲಿ. ಮೋದಿಯವರಿಗಿಂತ ರಾಹುಲ್ ಗಾಂಧಿಯೇ ಬೆಟರ್ ಅಂತ ಪಾಕಿಸ್ತಾನದ ಶಾಹಿನ್ ಅಫ್ರಿದಿ ಹೇಳ್ತಿದ್ದಾನೆ. ನಮ್ಮ ಭಾರತದ ದುಶ್ಮನ್ ಅಂತ ಕರೆಯೋ ಪಾಕಿಸ್ತಾನದಿಂದ ನಿಮ್ಮನ್ನು ಹೊಗಳ್ತಾ ಇದ್ದಾರಂತೆ, ಅಮೇರಿಕದವ್ರು ಹೊಗಳಲ್ವಾ? ಅರ್ರೇ, ರಾಹುಲ್ ಗಾಂಧಿಯನ್ನು ಹೊಗಳಿದಾಗ ಜನರಿಗೆ ಆಯ್ಕೆ ಅನ್ನೋದು ಸಿಕ್ಕಾಪಟ್ಟೆ ಈಸಿ ಆಗಿಬಿಡುತ್ತೆ. ರಾಹುಲ್ ಗಾಂಧಿ ಅವರಿಗೆ ಸರ್ ಬನ್ನಿ ಸರ್, ಇಲ್ಲ ಆಗ್ತಾ ಇಲ್ಲ ಸರ್. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಹೊಸದಿಗಂತ. ನರೇಂದ್ರ ಮೋದಿ ಅವರ ಬರ್ಡೇ ಅಲ್ವಾ, ಹಾಗಾಗಿ ದೇಶದ ಕೋಟಿ ಕೋಟಿ ಜನ ಅವರಿಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಜೊತೆಗೆ LOP ಇದ್ದಾರಲ್ಲ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಅವರಿಗೆ ಅಂದರೆ ಮೋದಿಯವರಿಗೆ ಆಯಸ್ಸು ಆರೋಗ್ಯ ಎಲ್ಲವೂ ಕೂಡ ಸಿಗಲಿ ಅಂತ ಒಂದು ವಿಶನ್ನು ಮಾಡಿದ್ದಾರೆ. ಬೆಳಗ್ಗೆ ನೋಡಿದಾಗ ಅದೇ ಕಾಣಿಸ್ತು, ಅಲ್ಲಿಗೆ ನನಗೆ ಖುಷಿ ಆಯಿತು. ಯಾಕೆಂದರೆ ರಾಹುಲ್ ಗಾಂಧಿ ಅವ್ರದ್ದು ಐರನ್ ಲೆಗ್ ಆಗಿರ್ಬೋದು, ಆದರೆ ಗೋಲ್ಡನ್ ಮೌತ್ ಅಲ್ಲ, ಹಾಗಾಗಿ ಅವರ ಬಾಯಿಂದ ಒಂದು ಹಾರೈಕೆ ಬಂದಿದೆ ಅಂದರೆ ಖಂಡಿತವಾಗಿಯೂ ಮೋದಿಯವರಿಗೆ ಒಳ್ಳೆಯದಾಗಲೇಬೇಕಲ್ಲ, ಆಗಬೇಕಾಗುತ್ತೆ. ಯಾಕೆಂದರೆ ಮೋದಿಯವರಿಗೆ ಒಳ್ಳೆಯದಾದಷ್ಟು ಭಾರತಕ್ಕೆ ಒಳ್ಳೆಯದು. ಹಾಗೆ ರಾಹುಲ್ ಗಾಂಧಿ ಅವರು ಮೋದಿಯವರ ಅಪೋಸಿಟ್ ಸೀಟಲ್ಲಿ ಎಷ್ಟು ವರ್ಷ ಕೂರ್ತಾರೋ ಅಷ್ಟು ವರ್ಷವೂ ಕೂಡ ಭಾರತಕ್ಕೆ ಯಾವುದೇ ಟೆನ್ಷನ್ ಇರೋದಿಲ್ಲ. ಈಗ ಸಾಮಾನ್ಯವಾಗಿ ನರೇಂದ್ರ ಮೋದಿ ಅವರನ್ನು ವಿಶ್ವಗುರು ಅಂತ ಕರಿತೀವಿ, ಹಾಗೆ ಭಾರತವನ್ನು ವಿಶ್ವಗುರು ಅಂತ ಕರಿತೀವಿ. ನರೇಂದ್ರ ಮೋದಿ ಅವರು ಜಸ್ಟ್ ಭಾರತಕ್ಕೆ ಮಾತ್ರ ನಾಯಕರಲ್ಲ, ವರ್ಲ್ಡ್ ಲೀಡರು, ಜಗದ್ವಿಖ್ಯಾತ ನಾಯಕ, ಈ ಥರ ಎಲ್ಲ ಕರೆಯೋದಿದೆ. ಆದರೆ ನಿಮ್ಗೊಂದು ಮ್ಯಾಟ್ರ್ ಗೊತ್ತಿದೆಯಾ? ಮೋದಿಯವ್ರದ್ದು ಹವಾ, ಮೋದಿಯವ್ರದ್ದು ಬ್ರ್ಯಾಂಡು ಏನೂ ಅಲ್ಲ, ರಾಹುಲ್ ಗಾಂಧಿ ಅವರ ಹೆಸರಿನ ಮುಂದೆ. ರಾಹುಲ್ ಗಾಂಧಿ ಅವರು ಇಡೀ ಜಗತ್ತಿಗೆ ಬೇಕಾದ ಒಂಥರ ಈ ಡಿಮ್ಯಾಂಡ್ ಫುಲ್ ಲೀಡರ್ ಅಂತ ಕರೀತಾರಲ್ಲ, ಆ ಥರ ಆಗಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು. ಈಗ ಸದ್ಯಕ್ಕೆ ಅವರಿಗೆ ಜಾಸ್ತಿ ಡಿಮ್ಯಾಂಡ್ ಇರೋದು ಎಲ್ಲಿ ಗೊತ್ತಾ? ಪಾಕಿಸ್ತಾನದಲ್ಲಿ ಒಬ್ಬ ರಿಟೈರ್ಡ್ ಕ್ರಿಕೆಟರ್ ಇದ್ದಾನೆ, ಶಾಹಿನ್ ಅಫ್ರಿದಿ ಅಂತ. ಒಂದು ಕಾಲದಲ್ಲಿ ಒಳ್ಳೆ ಕ್ರಿಕೆಟರೇ, ಅದ್ರ ಬಗ್ಗೆ ದೂಸರ ಮಾತಿಲ್ಲ. ಆದರೆ ಭಾರತ ಅಂದರೆ ಸಾಕು, ಅದೇನೋ ಮೈಯೆ ಅಂಗಿ ಎಲ್ಲ ಹರ್ಕೋಬೇಕು ಅನ್ನೋ ಥರದಲ್ಲಿ ಆಡ್ತಾನೆ. ಕಾಶ್ಮೀರವನ್ನು ಭಾರತ ಅಕ್ರಮವಾಗಿ ತಗೊಂಡಿದೆ ಅಂತ ಹೇಳುವಂತಹ ಶಾಹಿನ್ ಅಫ್ರಿದಿಗೆ ಈಗ ರಾಹುಲ್ ಗಾಂಧಿಯಲ್ಲಿ ಒಳ್ಳೆ ಲೀಡರು, ಒಬ್ಬ ಈ ಮಾನವೀಯ ಗುಣಗಳನ್ನು ತನ್ನಲ್ಲಿ ತಾನು ರೂಢಿಸಿಕೊಂಡ, ಕಣಕಣದಲ್ಲಿ ಸೇರಿಸಿಕೊಂಡ ನಾಯಕ ಕಾಣ್ತಾ ಇದ್ದಾನಂತೆ. ಹಾಗಾಗಿ ಮೋದಿಯವರಿಗಿಂತ ರಾಹುಲ್ ಗಾಂಧಿಯೇ ಬೆಟರ್ ಅಂತ ಪಾಕಿಸ್ತಾನದ ಶಾಹಿನ್ ಅಫ್ರಿದಿ ಹೇಳ್ತಿದ್ದಾನೆ. ಇದನ್ನು ಕೇಳಿ ರಾಹುಲ್ ಗಾಂಧಿ ಅಭಿಮಾನಿಗಳಿಗೆ ಖುಷಿಯಾಗಿರ್ಬೋದು, ನೋಡ್ರೇ ನಮ್ಮ ಹವಾ ಪಾಕಿಸ್ತಾನ ತನಕ ಹೋಗಿದೆ ಅಂತ. ನಾಳೆ ದಿವಸ ಗೊತ್ತಿಲ್ಲ, ಈ ಒಸಾಮಾ ಬಿನ್ ಲಾಡೆನ್ ಇದ್ನಲ್ಲ, ಅದೇ ಸತ್ತೋದ್ನಲ್ಲ, ಅಮೇರಿಕದವ್ರು ಹೊಡೆದಾಕ್ತಾರಲ್ಲ, ಅವನಿಗೊಂದು 10-12 ಹೆಂಡ್ತಿರಿರ್ಬೋದು, ಬಾವ ಬಾಮೈದ ಅಣ್ಣ ತಮ್ಮ ಎಲ್ಲರ ಕೃಪಾ ಕಟಾಕ್ಷದಿಂದ ಒಂದು 50-60 ಮಕ್ಕಳು ಆಗಿರಬಹುದು. ಅವರು ಕೂಡ ನಾಳೆ ರಾಹುಲ್ ಗಾಂಧಿ ಅವರನ್ನು ಒಳ್ಳೆ ಲೀಡರ್ ಅಂತ ಹೊಗಳಬಹುದು, ಅಲ್ಲಿಂದಲೂ ಕೂಡ ಡಿಮ್ಯಾಂಡ್ ಬರಬಹುದು. ಸೊ ರಾಹುಲ್ ಗಾಂಧಿ ಅವರು ಯೂನಿವರ್ಸಲ್ ಬಾಸ್ ಅನ್ನೋದಕ್ಕೆ ಏನಾದರೂ ಅನುಮಾನ ಇದೆಯಾ? ಖಂಡಿತ ಇಲ್ಲ. ಇನ್ನೊಂದು ವಿಚಾರನೂ ಮರಿಲೇಬಾರ್ದು. ಈಗ ಆ ಇಸ್ರೇಲ್ ಅನ್ನೋ ಒಂದು ಪುಟಾಣಿ ದೇಶ ಇದೆಯಲ್ಲ, ಅದು ಅಲ್ಲಿ ಪ್ಯಾಲೆಸ್ತೈನು, ಗಾಜಾ, ಇದನ್ನ ಹಿಂಗೆ ಒಂದು ಗಾಜಿನ ಲೋಟವನ್ನು ಹಿಂಗೆ ತಗೊಂಡು ಹಿಂಗೆ ಕೈ ಬಿಟ್ಟರೆ ಹಿಂಗೆ ಬಿದ್ದು ಪೀಸ್ ಆಗುತ್ತಲ್ಲ, ಆ ಥರ ಗಾಜಿನ ಪೀಸ್ ಮಾಡ್ತಾ ಇದೆ. ಸೊ ಅಲ್ಲಿ ಕದನ ವಿರಾಮ ಅಥವಾ ಯುದ್ಧ ವಿರಾಮಕ್ಕೆ ಅಮೇರಿಕಾದಿಂದನೂ ಆಗಿಲ್ಲ, ಭಾರತ ಕೂಡ ಶಾಂತಿ ಮಂತ್ರವನ್ನೇ ಹೇಳಿದ್ರು ಕೂಡ ಆಗಲಿಲ್ಲ. ಹೀಗಾಗಿ ನಾಳೆ ದಿವಸ ಆ ಹಮಾಸ್ ಉಗ್ರರು ಕೂಡ ರಾಹುಲ್ ಗಾಂಧಿಯವರ ಗುಣಲಕ್ಷಣಗಳನ್ನು ಹಾಕೊಂಡು ಇಷ್ಟಪಟ್ಟು, ರಾಹುಲ್ ಗಾಂಧೀಜಿಯವರೇ ನೀವು ಬರಬೇಕು, ನಿಮ್ಮಂಥವ್ರು ನಮ್ಮ ಕಡೆ ಬರಬೇಕು, ಹಾಗೆ ನಮ್ಮ ಮೇಲೆ ಇಸ್ರೇಲ್ ಮಾಡ್ತಾ ಇರೋ ದಾಳಿಯನ್ನು ತಡಿಬೇಕು ಅಂತ ಅವರು ಕರಬಹುದು. ಆ ಡಿಮ್ಯಾಂಡು ಈ ರಾಹುಲ್ ಗಾಂಧಿ ಅವರಿಗಿದೆ. ಸೊ ಈ ಉಗ್ರ ದೇಶಗಳೆಲ್ಲ ಒಂದಾಗ್ಬಿಟ್ಟಿದ್ದಾವೆ ಹಾಗೂ ರಾಹುಲ್ ಗಾಂಧಿಯವರನ್ನು ಭಯಂಕರ ಹೊಗಳ್ತಾ ಇದ್ದಾವೆ ಅಂದಾಗ ಏನನ್ನು ಯೋಚನೆ ಮಾಡಬೇಕಾಗುತ್ತೆ ನಾವು? ಖಂಡಿತವಾಗಿ ರಾಹುಲ್ ಗಾಂಧಿ ಅವರು ಯಾಕೆ ನಮ್ಮ ದೇಶಕ್ಕೆ ಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಈ ಅಮೇರಿಕಾದಲ್ಲಿ ಹೌಡಿ ಮೋದಿ ಅಂತ ಒಂದು ಪ್ರೋಗ್ರಾಮ್ ಆಗಿತ್ತಲ್ಲ, ನಮ್ಮ ನರೇಂದ್ರ ಮೋದಿ ಅವರು ಪಕ್ಕದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇದ್ದರು. ಅಮೇರಿಕಾದಲ್ಲಿ ಕ್ರೈಸ್ತ ಗುರುವನ್ನು ಬಿಟ್ಟರೆ ಮೋದಿ ಅವರು ಬಂದಾಗ ಅತಿ ಹೆಚ್ಚು ಜನರು ಸೇರಿದ್ದರು ಅನ್ನೋ ರೆಕಾರ್ಡನ್ನು ಆ ಪ್ರೋಗ್ರಾಮ್ ಬರೆದಿತ್ತು. ಆ ಕಾಲದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅಮೇರಿಕಾ ಕಂಡ್ರೆ ಆಗ್ತಿರ್ಲಿಲ್ಲ, ಸಹಿಸೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರು ಮೋದಿಯ ಫ್ರೆಂಡ್ ಆಗಿದ್ದರು.
ಆದರೆ ಆ ತಿಕ್ಕಲು ಟ್ರಂಪ್ಗೆ ಅವಾಗವಾಗ ಮೂಡ್ ಸ್ವಿಂಗ್ ಆಗುತ್ತಲ್ಲ, ಹಾಗಾಗಿ ಈ ಟ್ಯಾರಿಫು ಅದು ಇದು ಅಂತ ಹಾಕಿದ. ಆಮೇಲೆ ಟ್ವೀಟನ್ನು ಯಕ್ಕಮಕ್ಕ ಮಾಡೋಕ್ಕೆ ಶುರು ಮಾಡ್ದ. ಭಾರತದ ಆರ್ಥಿಕತೆ ಸತ್ತಿದೆ, ಡೆಡ್ ಎಕಾನಮಿ ಅಂತ ಕರೆದಾಗ ರಾಹುಲ್ ಗಾಂಧಿ ಅವರಿಗೆ ಅಮೇರಿಕ ಅನ್ನೋದು ಆಪ್ತ ಆಗ್ಬಿಡ್ತು. ಟ್ರಂಪ್ ಹೇಳ್ತಾ ಕರೆಕ್ಟ್ ಇದೆಯಲ್ಲ, ಭಾರತದಲ್ಲಿ ಆರ್ಥಿಕತೆ ಸತ್ತೋಗಿದೆಯಲ್ಲ ಅಂತ ರಾಹುಲ್ ಗಾಂಧಿ ಅವರು ಮಾತಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ನಾಳೆ ದಿವಸ ಅಮೇರಿಕಾದ ಆರ್ಥಿಕತೆ ಖಂಡಿತವಾಗಿಯೂ ಬುಡಮೇಲಾಗುತ್ತೆ. ಇದನ್ನು ಬರೆದಿಟ್ಕೊಂಡಿರಿ. ಅಲ್ಲಿ ಏರುಪೇರು ಆದಾಗ ರಾಹುಲ್ ಗಾಂಧಿ ಅವರಿಗೆ ಬುಲಾವ್ ಬರಬಹುದು. ಸರ್ ಬನ್ನಿ ಸರ್, ನೀವು ಭಾರತಕ್ಕೆ ಮಾತ್ರ ಸೇವೆ ಕೊಟ್ಟರೆ ಹೇಗೆ ಸರ್? ನಮ್ಮ ಅಮೇರಿಕಾದಲ್ಲಿ ಭಯಂಕರ ಅತಂತ್ರ ಪರಿಸ್ಥಿತಿ ಆಗ್ಬಿಟ್ಟಿದೆ ಸರ್, ನಿಮ್ಮಂಥವ್ರು ಬರಬೇಕು, ನಿಮ್ಮಂಥ ಜ್ಞಾನಿಗಳು ನಮಗೆ ಬೇಕು, ಅಮೇರಿಕಾವನ್ನು ನೀವೇ ಕಾಪಾಡಬೇಕು ಅಂತ ಬರಬಹುದು. ಅಫ್ರಿದಿನೇ ಕರೆದಿದ್ದಾನಂತೆ. ಅಮೇರಿಕದವ್ರು ಕರೆಯಲ್ವ? ನಮ್ಮ ಭಾರತದ ದುಶ್ಮನ್ ಅಂತ ಕರೆಯೋ ಪಾಕಿಸ್ತಾನದಿಂದ ನಿಮ್ಮನ್ನು ಹೊಗಳ್ತಾ ಇದ್ದಾರಂತೆ, ಅಮೇರಿಕದವ್ರು ಹೊಗಳಲ್ವಾ? ಅರ್ರೇ, ಇಷ್ಟೆಲ್ಲ ಜನರ ಮಧ್ಯ ನಾವು ಅಫ್ಘಾನಿಸ್ತಾನದಲ್ಲಿರುವ ತಾಲಿಬಾನಿಗಳನ್ನು ಮರೆಯೋ ಹಾಗೇ ಇಲ್ಲ. ಅವರಿಗೆ ಪಾಪ ದೇಶವನ್ನು ನಡೆಸೋದು ತುಂಬ ಕಷ್ಟ ಆಗ್ತಾ ಇದೆ. ಅರೆ, ಏಷ್ಯಾ ಕಪ್ಪಲ್ಲಿ ಅಫ್ಘಾನಿಸ್ತಾನ ಟೀಮ್ ಮಾಡ್ತಾ ಇದೆಯಲ್ಲ, ಚೆನ್ನಾಗೇ ಇದ್ದಾರಲ್ಲ ಅಂತ ಅಂದ್ಕೋಬಹುದು. ಅಲ್ಲಿ ಬಹುತೇಕರು ಬೇರೆ ದೇಶದಲ್ಲಿ ವಾಸ ಮಾಡೋರು. ಅಫ್ಘಾನಿಸ್ತಾನದ್ದು ಒಂದು ಪೌರತ್ವ ಇರುತ್ತೆ, ಬೇರೆ ದೇಶದಲ್ಲೂ ಇರುತ್ತೆ. ಆ ಮಲ್ಟಿ ಸಿಟಿಜನ್ಶಿಪ್ ಇಟ್ಕೊಂಡು ಇವರು ಬದುಕ್ತಾ ಇದ್ದಾರೆ. ಸೊ ತಾಲಿಬಾನಿಗಳಿಗೆ ಅವರ ಕಟ್ಟರ್ ಇಸ್ಲಾಮಿಕ್ ರೂಲ್ಸ್ಗಳನ್ನು ಹೇರಿ ಅಲ್ಲಿನ ಜನರಿಗೆ ನೀವು ಸತ್ತ ಮೇಲೆ ಸ್ವರ್ಗ ನರಕ ಏನು ನೋಡ್ತೀರಾ, ಬದುಕಿದ್ದಾಗಲೇ ನಾವು ನರಕ ತೋರಿಸ್ತೀವಿ ಅಂತ ನರಕವನ್ನು ತೋರಿಸ್ತಾ ಇದ್ದಾರೆ. ಸೊ ಅಲ್ಲಿ ಜನ ಕೂಡ ನಾಳೆ ರಾಹುಲ್ ಗಾಂಧಿ ಅವರಿಗೆ ಸರ್ ಬನ್ನಿ ಸರ್, ಇಲ್ಲ ಆಗ್ತಾ ಇಲ್ಲ ಸರ್, ನಿಮ್ಮಂಥವ್ರು ಬಂದರೆ ನಮ್ಮ ಜೀವನ ಶೈಲಿ ಒಂಚೂರು ಬದಲಾಗ್ಬೋದು ಸರ್, ಬನ್ನಿ ಸರ್ ಅಂತ ಅಫ್ಘಾನಿಸ್ತಾನದಲ್ಲಿ ಕೂಡ ಕಾಲ್ ಬಂದರೆ ಅಚ್ಚರಿ ಇಲ್ಲ. ಇದು ಭಾರತೀಯರಿಗೆ ಬೇರೆ ದೇಶದವರು ಏನು ಮಾಡೋಕ್ಕಾಗುತ್ತೋ ಬಿಡುತ್ತೋ, ಬಟ್ ಇಂಥದ್ದೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಉಗ್ರವಾದವನ್ನು ಬೆಂಬಲಿಸಿಕೊಂಡು ಪೋಷಿಸಿಕೊಂಡು ಪಾಲಿಸಿಕೊಂಡು ಬರ್ತಾ ಇರೋ ದೇಶಗಳು ರಾಹುಲ್ ಗಾಂಧಿಯನ್ನು ಹೊಗಳಿದಾಗಲೆಲ್ಲ ರಾಹುಲ್ ಗಾಂಧಿಗೆ ಯಾಕೆ ವೋಟ್ ಹಾಕಬಾರ್ದು ಅನ್ನೋದು ನಮಗೆ ಒಂದು ಗೊಂದಲ ಇರುತ್ತಲ್ಲ. ಇಲೆಕ್ಷನ್ ಬರ್ತಿದ್ದಾಗ ಈಗ ಪ್ರೋ ಮೋದಿ ಒಂದು ಕಡೆ, ಮೋದಿ ನಾಳೆ ದಿವಸ 1,000 ಕೋಟಿ ಹಗರಣ ಮಾಡಿದ್ರಂತೆ ಅಂದ್ರೆ ಚಾನ್ಸೇ ಇಲ್ಲ ಅಂತ ಅವರಿಗೆ ವೋಟ್ ಹಾಕೋರು ಒಂದು ಕಡೆ. ಈ ಕಡೆ ಅಗೇನೆಸ್ಟ್ ಮೋದಿ ಅಂದರೆ ಮೋದಿ ನಿಮಗೆ ಏನೇ ಒಳ್ಳೇದು ಮಾಡಲಿ, ದೇಶಕ್ಕೆ ಎಷ್ಟೇ ಒಳ್ಳೇದು ಮಾಡಲಿ, ಹಗರಣ ಇಲ್ದಿರೋ ಆಡಳಿತನೇ ಕೊಡಲಿ, ನಮಗೆ ಮೋದಿ ಕಂಡ್ರೆ ಆಗಲ್ಲ. ಆ ಥರದವರು 2 ಕ್ಯಾಟಗರಿ ಮಧ್ಯದಲ್ಲಿ ಒಬ್ಬಿರ್ತಾರೆ. ಅಂದರೆ ಅವರು ಆ ಟೈಮಿಗೆ ಏನು ಟ್ರೆಂಡ್ ಇದೆ ಅದನ್ನು ನೋಡಿಕೊಂಡು ವೋಟನ್ನು ಹಾಕುವಂಥವರು. ಅವರಿಗೆ ಈಗ ಒಂದು ಕ್ವಶನ್ ಇರುತ್ತೆ ಎಲೆಕ್ಷನ್ ಬಂದಾಗ, ಮೋದಿಗೆ ಹಾಕೋದ ರಾಹುಲ್ ಗಾಂಧಿಗೆ ಹಾಕೋದ, ಯಾರಿಗೆ ಹಾಕಿದ್ರೆ ಒಳ್ಳೆಯದು, ಈ ಪ್ರಶ್ನೆ ಇರುತ್ತೆ. ನಮ್ಮ ಶತ್ರು ದೇಶಗಳು ನಮ್ಮ ದೇಶದ ಮೇಲೆ ಯಾವಾಗಲೂ ದಾಳಿಯನ್ನು ಮಾಡೋಕ್ಕೆ ಚಿಂತನೆ ಮಾಡ್ತಾ ಇರುವಂತಹ ದೇಶಗಳು, ಅಲ್ಲಿಯ ಸೆಲೆಬ್ರಿಟಿಗಳು ರಾಹುಲ್ ಗಾಂಧಿಯನ್ನು ಹೊಗಳಿದಾಗ ಜನರಿಗೆ ಆಯ್ಕೆ ಅನ್ನೋದು ಸಿಕ್ಕಾಪಟ್ಟೆ ಈಸಿ ಆಗಿಬಿಡುತ್ತೆ. ರಾಹುಲ್ ಗಾಂಧಿ ಅವರಿಗೆ ವೋಟ್ ಹಾಕಬೇಕಾ ಅನ್ನೋ ಪ್ರಶ್ನೆ ಆ ಟೈಮಲ್ಲಿ ಬಂದರೆ ಸಾಕು, ಆ ವೋಟ್ ನೇರವಾಗಿ ಮೋದಿಯವರಿಗೆ ಹೋಗುತ್ತೆ. ಮೋದಿಯವರಂದರೆ ಮೋದಿ ಇಡೀ ದೇಶಕ್ಕೆ ನಿಲ್ಲ ಅಭ್ಯರ್ಥಿ ಅಲ್ಲ, ಅವರ ಪಕ್ಷದಿಂದ ಆ ಕ್ಷೇತ್ರದಲ್ಲಿ ಯಾರಿದ್ದಾರಲ್ಲ ಅವರಿಗೆ ಹೋಗುತ್ತೆ, ಅವರ ಮೂಲಕ ಮೋದಿಗೆ ತಲುಪುತ್ತೆ. ಸೊ ಮೋದಿಯೇ ದೇಶಕ್ಕೆ ಯಾಕೆ ಬೇಕು ಅಂತ ಈಗ ದೇಶವಾಸಿಗಳು ಹೇಳೋ ಕಾಲ ಮುಗೀತು. ನಮ್ಮ ಶತ್ರು ದೇಶಗಳು ಹೇಳ್ತಿದ್ದಾವೆ, ನಾವು ಕೇಳಿಸ್ಕೋಬೇಕು, ಮೋದಿಯವರೇ ಯಾಕೆ ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಮೋದಿಯವರಿಗೆ ಆಯಸ್ಸು ಆರೋಗ್ಯ ಎಲ್ಲವನ್ನೂ ಕೂಡ ಶ್ರೀರಾಮಚಂದ್ರ ಕೊಡಲಿ. ಅವರ ಕಾಲದಲ್ಲಿ ಹಾಗೂ ನಾವಿರುವ ಕಾಲದಲ್ಲಿ ರಾಮ ಮಂದಿರವನ್ನು ಕಟ್ಟಿ ನುಡಿದಂತೆ ನಡೆದ ಸರ್ಕಾರ ಅನ್ನೋದನ್ನು ಪೋಸ್ಟರ್ಗಳಲ್ಲಿ ಅಲ್ಲದೆ ತಮ್ಮ ಕೃತಿಗಳಲ್ಲಿ ಹೇಳಿರುವಂತಹ ಮೋದಿಯವರಿಗೆ ರಾಮಚಂದ್ರ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೇಳಿಕೊಳ್ತೇನೆ. ಜೈ ಶ್ರೀರಾಮ್.